ಹೆಡ್ಲೈನ್ಸ್. ಮಹಾಮಳೆಯ ನಡುವೆ ಖಾಸಗಿ ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಕಿರುಕುಳ, ತಾಳಿ ಮಾರಾಟ ಮಾಡಿ ಕಂತಿನ ಹಣ ಪಾವತಿಸಿದ ಕಣ್ಣೀರಿನ ಕತೆ ಕುಶಾಲನಗರ ತಾಲೂಕಿನ ಹಾರಂಗಿ ಗ್ರಾಮದಲ್ಲಿ ನಡೆದಿದೆ. ಕ್ಯಾರ್ಪೇಟೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ರೈತರ ಸಮಾವೇಶ ಸಭೆ ನಡೆಯಿತು. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 4ರಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಮಹಾಮಳೆಯ ನಡುವೆ ಖಾಸಗಿ ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಕಿರುಕುಳ, ತಾಳಿ ಮಾರಾಟ ಮಾಡಿ ಕಂತಿನ ಹಣ ಪಾವತಿಸಿದ ಕಣ್ಣೀರಿನ ಕತೆ ಇಲ್ಲಿದೆ ನೋಡಿ. ಬಡ ಜನರನ್ನು ಕಿತ್ತು ತಿನ್ನುತ್ತಿರುವ ನರರಾಕ್ಷಸರು. ಸಂಘದ ಹೆಸರಿನಲ್ಲಿ ಮೀಟರ್ ಬಡ್ಡಿ ಹಣ ವಸೂಲಾತಿ ದಂಧೆ ನಡೆಯುತ್ತಿದೆ. ದಿಕ್ಕೆ ತೋಚದ ಕೂಲಿ ಕಾರ್ಮಿಕರು ತಮ್ಮ ತಾಳಿಗಳನ್ನು ಮಾರಾಟ ಮಾಡಿ ಹಣ ನೀಡಿದರೂ ಮುಗಿಯದ ಮೀಟರ್ ಬಡ್ಡಿಯ ದಂಧೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯ ಹಾರಂಗಿ ಗ್ರಾಮದಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಅಮಾಯಕ ಕುಟುಂಬಗಳು. ವಿವಿಧ ಮೈಕ್ರೋ ಫೈನಾನ್ಸ್ಗಳಿಂದ ಬಡ ಜನರಿಗೆ ಹಣ ನೀಡಿ ಬೇತಾಳದಂತೆ ಬೆನ್ನು ಬಿಡದೆ ಕಾಡುತ್ತಿದ್ದಾರೆ. ಹಣದ ದಂಧೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನರು ಕೆಲಸ ಕಾರ್ಯಗಳಿಲ್ಲದೆ ತಿನ್ನಲು ಅನ್ನವಿಲ್ಲದ ಪರಿಸ್ಥಿತಿಯಲ್ಲಿ ಜೀವನವನ್ನ ಕಳೆಯುತ್ತಿದ್ದಾರೆ. ಇದರ ನಡುವೆ ಸಾಲದ ರೂಪದಲ್ಲಿ ನೀಡಿದಂತಹ ಕೆಲ ಫೈನಾನ್ಸ್ಗಳಾದ ಬಿಎಸ್ಎಸ್, ಸಮಸ್ತ, ಆಕ್ಸಿಸ್ ಬ್ಯಾಂಕ್, ಡೋರಾ, ಸತ್ಯ, ಎಸ್ಕೆಎಸ್, ಆರ್ಬಿಎಲ್, ಮುತ್ತೋಟ್ ಹೀಗೆ ವಿವಿಧ ಮೀಟರ್ ದಂಧೆಯ ಫೈನಾನ್ಸ್ಗಳಿಂದ ಹಣ ಪಡೆದ ಜನರು ಸಾವು ಬದುಕಿನ ನಡುವೆ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಹಣ ವಸೂಲಿತಿಗಾಗಿ ದಿನನಿತ್ಯ 10 ಮಂದಿಗಳು ಬೈಕ್ಗಳಲ್ಲಿ ತೆರಳಿ ಮಹಿಳೆಯರಿಗೆ ಅವಮಾನವಾಗುವ ನಿಟ್ಟಿನಲ್ಲಿ ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಬೆದರಿಕೆ ಹಾಕುತ್ತಿರುವ ಬಗ್ಗೆ ಸಂಗಮ ಟಿವಿಯೊಂದಿಗೆ ತಮ್ಮ ಅಳಲನ್ನು ಹಂಚಿಕೊಂಡ ಮಹಿಳೆಯರಾದ ರಾಜೇಶ್ವರಿ, ಎಂ ಜ್ಯೋತಿ, ವಿ ಜ್ಯೋತಿ, ಸುಮಿತ್ರಾ, ಈಶ್ವರ ಜ್ಯೋತಿ, ಮಂಗಳ, ಇಂದ್ರಾಣಿಯಮ್ಮ, ಮಂಜುಳಾ, ಭಾಗೀರಥಿ ಇವರುಗಳು ತಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತಮ್ಮ ಕಣ್ಣೀರೊಂದಿಗೆ ತಮ್ಮ ನೋವುಗಳನ್ನು ಹಂಚಿಕೊಂಡರು. ನಾವು ಮಾಡಿದ ತಪ್ಪಿಗೆ ಹಣವನ್ನ ಕಟ್ಟುತ್ತೇವೆ, ನಮಗೆ ಕಾಲಾವಕಾಶ ಕೊಡಬೇಕು ಎಂದು ಕೈಮುಗಿದು ತಮ್ಮ ಕಣ್ಣೀರೊಂದಿಗೆ ತಮ್ಮ ಕಷ್ಟವನ್ನ ತಿಳಿಸಿದರು. ಆದ್ದರಿಂದ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ನೊಂದಂತಹ ಮಹಿಳೆಯರಿಗೆ ಧೈರ್ಯ ತುಂಬಿ ರಕ್ಷಣೆ ನೀಡುವಂತೆ ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಇಂಥ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಯುತ್ತದೆಯಾ ಕಾದು ನೋಡಬೇಕಾಗಿದೆ. ನಾವು ಬೇರೆ ಕಡೆಯಿಂದ ಇಲ್ಲಿ ಮನೆ ತಗೊಂಡು ಬಂದು 5 ವರ್ಷ ಆಯಿತು. ಉದ್ಯೋಗ ಒಟ್ಟು ಬೆಳೆದಿದ್ದು ಇದು ಸ್ವಲ್ಪ ದಿನ ಹೊರಗಡೆ ಇದೆ. ಈಗ ಮನೆ ತಗೊಂಡು ಬಂದು ಇದ್ದೀವಿ. ನಮ್ಮದು ಮನೆ ಸಣ್ಣ ಮನೆ ಸರ್. ನನ್ನ ಹೆಸರು ಲೋನ್ ಸಿಗಲ್ಲ, ಅಡ್ರೆಸ್ ಚೇಂಜ್ ಆಗಿಲ್ಲ. ಆಗ ನಾವು ಬೇರೆ ಹೆಸರು ಲೋನ್ ತೊಗೊಂಡು 4 ಜನ ಹೆಸರು ಲೋನ್ ತಗೊಂಡಿದ್ದೀವಿ. ಸಂಘದ ಹೆಸರೆಲ್ಲ ಹೇಳ್ಬೇಕಲ್ಲ ಸರ್. ಸಂಘದ ಹೆಸರು ಹೇಳ್ತೀನಿ: ಸತ್ಯ ಫೈನಾನ್ಸು, ಸಮಸ್ತ, ಆರ್ಬೆಲ್, ಗ್ರಾಮೀಣ ಕೂಟ, ಎಸ್ಕೆಎಸ್, ಗ್ರಾಮೀಣ, ಮತ್ತು ಎಸ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕ್. ಇಷ್ಟು ಸಂಘ ತಗೊಂಡಿದ್ದೀವಿ. ಸಮಸ್ತ ಸಂಘ ಲೋನ್ ತಗೊಂಡಿದ್ವಿ, ಬೇರೆ ಹೆಸರು ತಗೊಂಡಿದ್ದೀವಿ. ಲೋನ್ನ ಎಲ್ಲ 1 ವರ್ಷ 14 ತಿಂಗಳು, 13, 12, 10 ಎಲ್ಲ ಆಗಿತ್ತು. ಈ ಜುಲೈ ತಿಂಗಳು ನನಗೆ ಕಟ್ಟಕ್ಕಾಗಲಿಲ್ಲ. ಆದರೆ ಸಂಘರು ಬಂದು ಟಾರ್ಚರ್ ಮಾಡ್ತಾರೆ, ನಮಗೆ ಸಖತ್ ಜಗಳ ಮಾಡ್ತಾರೆ. ಸರ್ ಇವತ್ತಿಲ್ಲ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂದರೆ ಇದೇನು ಮಾಡ್ತಾರೆ, ತೆಗೆದುಕೊಟ್ಟವ್ರ ಮನೆಗೆ ಹೋಗ್ಬಿಟ್ಟು ಮಳೆ ನಿಂತ್ಕೋತಾರೆ ಮನೆ ಮುಂದೆ. ಅವರು ಗಂಡ ಹೆಂಡತಿ ಮಕ್ಕಳು ಜಗಳ. ನನಗೆ ಫೋನು ಕಟ್ಟು ಅಂದರೆ ಸರ್ ಇಲ್ದಿರೋ ದುಡ್ಡು ಎಲ್ಲಿಂದ ಕಟ್ಟೋದು? ನನಗೆ 2 ಮಕ್ಕಳು ಕೂಲಿ ಕೆಲಸ ಮಾಡಬೇಕು, ನಾನು ಕೂಲಿ ಕೆಲಸ ಮಾಡೋದು, ನನ್ನ ಗಂಡ ಇಲ್ಲ. ಕಟ್ಕೊಂಡು ಟೈಮ್ ಕೇಳೋದಿಲ್ಲ. ಬಂದು 12 ಗಂಟೆ ರಾತ್ರಿ ಒಬ್ಬಳು ಅದು ಬಂದು ಕೂತ್ಕೋತಾರೆ, ಮನೆಯೊಳಗೆ ಮುಗಿದು ಬರ್ತಾರೆ. ನಮಗೆ ಟೈಮ್ ಬೇಕು ಸರ್. ನಾವು ಕಟ್ಕೊಡ್ತೀವಿ, ಟೈಮ್ ಕೊಡಲಿ ನಮಗೆ. ಮನೇಲಿ ಮಕ್ಕಳು ಜಗಳ ಮಾಡ್ತಾರೆ, ಮನೇಲಿ ಹೆಣ್ಮಕ್ಳಿರೋ ಮನೆ ನೋಡೋದಿಲ್ಲ. ಏನು 8 ಗಂಟೆ 9 ಗಂಟೆ ಬಂದು ನಾಯಿ ಕಡೆ ಕಿರ್ಚಾಡ್ತಾರೆ ಸರ್. ನಾನು ಕಾಲು ಕಟ್ಕೋತೀನಿ, ಕೈ ಕಟ್ಕೋತೀನಿ, ದಮ್ಮೆ ಸರ್ ಅವ್ರ ಮನೆ ಹೋಗ್ಬೇಡಿ. ನಾನು ಇಲ್ಲಿವರೆಗೂ ಯಾವ ಸಂಘದಲ್ಲಿ ನಿಲ್ಸಿಲ್ಲ ಸರ್. ಜುಲೈ ತಿಂಗಳು ಬಂದು ನಾನು ಕಟ್ಟಕ್ಕಾಗಲಿಲ್ಲ. ಫುಲ್ಲು ನಾನು ಕಟ್ಟಿಲ್ಲ. ತೆಗೆದುಕೊಟ್ಟರೆ ಹಿಂಸೆ ಕೊಡಬಾರ್ದು ಅವರು. ಸ್ವಲ್ಪ ಟೈಮ್ ಕೊಡ್ಲಿ, ನಾನು ಕಟ್ಕೊಡ್ತೀನಿ. 3 ತಿಂಗಳು ಒಂದು ಟೈಮ್ ಬೇಕು, ಕಟ್ಕೊಡ್ತೀನಿ. ದಯವಿಟ್ಟು ನನಗೆ ಇದನ್ನ ಮಾಡಿಕೊಡಿ ಸರ್. ಅವ್ರ ಮನೆಗೆ ಕಂಡವ್ರು ತೆಗೆದುಬಿಟ್ರೆ ಮನೆಗೆ ತೊಂದರೆ ಮಾಡಬಾರ್ದು. ಜವಾಬ್ದಾರಿ ನಮ್ಮದೇ, ನಾನೇ ಕಟ್ಟಬೇಕು, ನಾನು ಕಟ್ಕೊಡ್ತೀನಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನನ್ನ ಕೈ ದುಡ್ಡಿಲ್ಲ, ನನ್ನ ಮಕ್ಳಿಗೆ ಕೆಲಸ ಇಲ್ಲ. ನನ್ನ ಮನೆ ಕೆಲಸಕ್ಕೆ ಹೋಗಿ ಬಂದು ಮಾಡಿದಿನ ಕೇರಳದಲ್ಲಿ ಮಣ್ಣು ಕುಸ್ತೋಗಿದ್ದು. ಅದೇ ಊರಿಗೆ ನಾನು ಕೆಲಸಕ್ಕೆ ಹೋಗಿದ್ದು. ಮಳೆ ಜಾಸ್ತಿ ಆಯಿತು, ಹೋಗಂತ ಕಳಿಸೋದು. 25,000 ರೂಪಾಯಿ ಸಂಬಳ ಸಿಗ್ತದೆ. ಸಿಕ್ಕರೆ ಕಟ್ತೀವಿ. ಅದು ಎಲ್ಲ ಸಂಘವ್ರು ಗೊತ್ತು. ನಾನು ಅಲ್ಲಿಂದ ದುಡ್ಡು ಹಾಕಿರೋದು ಗೊತ್ತು, ಎಲ್ಲರಿಗೂ ಗೊತ್ತು. ಎಲ್ಲ ಸಂಘವ್ರಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಕೆಲಸ ಮಾಡೋದು ಗೊತ್ತು, ದುಡ್ಡು ಹಾಕಿರೋದು ಗೊತ್ತು. ಅಲ್ಲಿಂದ 8 ಗಂಟೆ ರಾತ್ರಿ ದುಡ್ಡು ಹಾಕೊಡ್ತೀನಿ. ಅವ್ರಿಗೆ ಹಾಕೊಳ್ತಾರೆ. ಇಲ್ಲ ಕಷ್ಟ ಅಂದರೆ ಮತ್ತೆ ಎಕ್ಸಾಲ್ ಬಿಟ್ಕೊಡ್ತಾ ಇಲ್ಲ ಅವರು. ಬಿಟ್ಕೊಡ್ಬೇಕಲ್ವ ನಮಗೆ? ನಾವು ಮನ್ಸಿರ್ತಾನೆ. ಈಗ ನಾನು ಸತ್ತೋದ್ರೆ ಅವ್ರ ಸಾಲ ಮುಗಿತದ?
ಅವ್ರು ಕಟ್ಲೇಬೇಕು ತಾನೆ. ನಾಳೆ ನನ್ನ ಮಕ್ಕಳು ಕೇಳ್ತಾರೆ, ನಮ್ಗೆ ಗೊತ್ತು ಉಂಟಾ ನೀವು ದುಡ್ಡು ಕೊಟ್ಟಿದ್ದು, ನಾವು ಕಟ್ಟಲಾದ್ರೆ ಏನ್ ಮಾಡ್ತಾರೆ? ಏನ್ ಸರ್ ಮಾಡ್ತಾರೆ ಸಂಘದವರು? ತವಿ ಕೊಟ್ಟರು ಪಾಪನ ಅವರು, ಆ ತವಿ ಕೊಟ್ಟರು ಪಾಪದಾರಲ್ವಾ ಸರ್? ಅವ್ರು ಸಿಸ್ಬಿಟ್ಟು ನಾನು ಸಾಯಕ್ ಆಯ್ತದ? ನಾನ್ ಗೆಟ್ಟಿರ್ತಾನೆ ಕಟ್ಟಕ್ಕಾಗೋದು. ನನ್ನ ಮಕ್ಕಳು ನಂಬಿ ಯಾರು ಕೊಟ್ಟು ನಂಬಿ ಎಲ್ಲ ದುಡ್ಡು ಕೊಟ್ಟಿರೋದು ನನ್ಗೆ ಆರಂಭಿಲಿ. ನಾನು ಇದನ್ನೇ ಕಟ್ಟಕ್ಕಾಗೋದು. ನಾನು ಸಕ್ಕರೆ ನನ್ನ ಮಕ್ಕಳು 1 ರೂಪಾಯಿ ಯಾರು ಕಟ್ಟಲ್ಲ, ನಾನೇ ಕಟ್ಟಬೇಕು. ಇವ್ರು ಚಿತ್ರಹಿಂಸೆ ಕೊಡ್ತಾರೆ ಸಂಘದವರು. ನಮಗೆ ಸ್ವಲ್ಪ ಟೈಮ್ ಇಸ್ಕೊಡಿ ಸರ್, ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀವಿ, ನಮ್ಗೆ ಟೈಮ್ ಇಸ್ಕೊಡಿ. ಅವ್ರ ಮನೆಗೆ ಹತ್ರ ಹೋಗ್ಬಾರ್ದು ಯಾರು. ಇಷ್ಟೇ ಸಹ ಕೇಳ್ಕೊಳ್ತಾರೆ. ನಮಸ್ಕಾರ ಸರ್, ನನ್ನ ಹೆಸರು ಜ್ಯೋತಿ ಅಂತ ಆರಂಭ ಗ್ರಾಮದಿಂದ ಮಾತಾಡ್ತಿರೋದು. ನಮಗೆ ಈಗ ಸಂಘ ಸಮಸ್ಯೆಯಲ್ಲಿ ಭಾರಿ ತೊಂದರೆ ಆಯ್ತಾ ಇದೆ. ಕೆಲವೊಂದು ಸಂಘದಿಂದ ಕೆಲವೊಬ್ರು ಬರ್ತಾರೆ, ಅವ್ರು ಒಬ್ಬರೇ ಬರ್ತಾರೆ, ಕೇಳ್ತಾರೆ, ಹೋಯ್ತಾರೆ. ಕೆಲವೊಬ್ರು ಇಲ್ಲಿ 10 ಜನನ ಕರ್ಕೊಂಡು ಬರ್ತಾ ಇದ್ದಾರೆ ಸರ್. ನಮ್ಗೊಂದು 5-6 ತಿಂಗಳಿಂದನೂ ನಮ್ಮ ಮಗುಗೆ ತುಂಬ ತೊಂದರೆಯಿಂದ ಸ್ವಲ್ಪ ಬ್ರೈನಲ್ಲಿ ಪ್ರಾಬ್ಲಮ್ ಇರೋದ್ರೆ ಏನೋ ಒಂದು ಕಷ್ಟ, ನನ್ನ ವಸ್ತು ಎಲ್ಲ ಹೋಯ್ತು, ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಆಗ್ಬಿಟ್ಟಿದ್ದೀವಿ. ಅವಮಾನ ಆಯಿತು, ರೋಡಲ್ಲಿ ನಿಲ್ಲಿಸಿ ಮಕ್ಕಳು ಮರಿನೆಲ್ಲ ಅವಮಾನ ಮಾಡಿದರು, ಎಲ್ಲ ಮಾಡಿದರು. ನಾವು ಎಷ್ಟು ಕೇಳ್ಕೊಂಡ್ರು ಏನೂ ಒಪ್ತಾ ಇಲ್ಲ ಅವರು. ನಮಗಂತೂ ಇರೋದು ಒಂದು ಈ ಮನೆ ಮಾರಬೇಕು, ಮನೆ ಮಾರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಟೈಮ್ ಕೇಳ್ತಾ ಇದ್ದೀವಿ. ನಮ್ಮ ಮಗುಗೆಲ್ಲ ಆಪರೇಷನ್ ಆಗಲಿ ಕೊಟ್ಟಿದ್ದು. ಕೆಲವೊಂದು ಮೆಂಬರ್ಗಳೇ ನಮ್ಮನ್ನ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ನಿಲ್ಲಿಸ್ಬಿಟ್ಟು ಸಂಘದವ್ರ ಜೊತೆ ಮನ್ಕೊಳ್ಳಿ ಹಂಗೆ ಹಿಂಗಂತೇಳಿ ತುಂಬ ಅವಮಾನ ಮಾಡ್ತಾರೆ. ನಮ್ಗೆ ಆಯ್ತಲ್ಲ, ಅವಮಾನದಲ್ಲೇ ಹೊರಗಡೆ ಹೋಯ್ತಲ್ಲ. ಇವಾಗ ನಮಗೆ ಸ್ವಲ್ಪ ಟೈಮ್ ಕೊಡಬೇಕು, ಕಾಲಾವಕಾಶ ಕೊಡಬೇಕು. ಇದು ಸರ್ಕಾರಕ್ಕೂ ತಿಳಿಬೇಕು. ನಮಗೂ ಪೊಲೀಸವರು ಬಂದಿದ್ರು, ಬಂದು ಟೈಮ್ ಕೊಟ್ಟರು. ಪಂಚಾಯತಿಯವರು ಒಂದ್ಸಲ ಬಂದು ಅವರೆಲ್ಲ ಹೇಳಿದ್ರು ಅವ್ರಿಗೆ ಮಾನಸಿಕ ತೊಂದರೆ ಕೊಡಬೇಡಿ, ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿಕೊಡ್ರು ನಾವು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ. ಒಂದು ಸರ್ ಬರ್ತಾರೆ, ಒಂದು 10 ಬೈಕ್ ನಿಂತ್ಕೊಳ್ತಾರೆ. ಮನೇಲಿ ಇರೋದ್ರಲ್ಲ ಹೆಣ್ಮಕ್ಳು ನೋಡೋರು ಏನು ತಿಳ್ಕೊಳ್ತಾರೆ, ಏನು ಇವ್ರ ಮನೆ ಮುಂದೆ ಇಷ್ಟು 10 ಗಂಟೆ 11 ಗಂಟೆ ಡೈಲಿ ನಾವು ಬೆಳಗ್ಗೆ ಸಂಬಳಕ್ಕೆ ಹೋದ್ನಾರು 300 ರೂಪಾಯಿ ಸಂಬಳ ಸಿಗ್ತದೆ. ಆದರೆ ಇಲ್ಲ, ಇವ್ರ ಮುಂದೆನೇ ನಿಂತ್ಕೋಬೇಕು, ಇವ್ರ ಮುಂದೆನೇ ಕೈ ಕಟ್ಟಿ ಸರ್ RM ಬರ್ತಾರೆ, BM ಬರ್ತಾರೆ, ಅವ್ರು ಬರ್ತಾರೆ, ಡೆಲ್ಲಿಯಿಂದ ಬರ್ತಾರೆ, ಇದೇ ಬಂದು ನಿಂತು ಟಾರ್ಚರ್ ಮಾಡಿ ಮಾಡಿ ಮಾನಸಿಕ ತೊಂದರೆ ಆಗಿ ಈಗ ಹೊರಗಡೆನೆ ಹೋಯ್ತಾ ಇಲ್ಲ. ಹೊರಗಡೆನೆ ಹೋಗೋದಿಲ್ಲ. ಡೈಲಿ ಫೋನ್ ಮಾತಾಡೋದು ನಿಂತ್ಕೊಳ್ಳೋದು, ಫೋನ್ ಮಾತಾಡೋದು ನಿಂತ್ಕೊಳ್ಳೋದು, ಇದೇ ಆಯ್ತು. ನಿಮ್ದಾಗಿ ಊಟ, ನಮ್ಮ ಮನೆ ಊಟ ಮಾಡಿ ನಾವು ಆವಾಗೆಲ್ಲ ಕಲ್ಲು ಹೊಡಿತಾ ಇರ್ಬೇಕಾದ್ರೆ ಚೆನ್ನಾಗಿ ಊಟ ಮಾಡ್ತಾ ಇದ್ವಿ. ಇವಾಗ ಸಾಲ ಮಾಡಾಯ್ತು ಸರ್, ಈಗ ಆಯ್ತು, ಇನ್ನೂ 1/4% ಇರೋದು ಎಲ್ಲನೂ ತೀರ್ಸಿದ್ದೀವಿ. ಫುಲ್ ಎಲ್ಲೂ ಇಲ್ಲ, ಇರೋದೇ ಸ್ವಲ್ಪಕ್ಕೆ ನಮ್ಮನ್ನ ಕೊಡೋ ಟಾರ್ಚರ್ಗೆ ಇರೋದೇ ಬೇಡ. ಇದರಲ್ಲಿ ಈ ಕೆಲವೊಬ್ರು ಮೆಂಬರ್ಗಳು ಅವರು ಕೊಡೋ ಟಾರ್ಚರ್ಲು ನಮ್ಗೆ ಇರೋಕೆ ಆಯ್ತಾ ಇಲ್ಲ. ನಿಲ್ಲಕ್ ಸಮೇತ ಬಿಡಲ್ಲ ಸರ್. ಅಷ್ಟು ಟಾರ್ಚರ್ ಅಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾ ಇದಾರೆ. ಕಳೆದವರೆಲ್ಲ ಆಚೆ ಸಲ ಮೇಲೆ ಇಷ್ಟೇ 6-10 ಜನ ನನ್ನ ಮೊಬೈಲ್ ವಿಡಿಯೋ ನೋಡಿ ಸರ್. ಅಷ್ಟು ಮಾತಾಡಿದಾರೆ ಸರ್. ಒಂದು ಮಾತು ಬಿಟ್ಟಿಲ್ಲ. ಅಷ್ಟು ಅಂದ್ರೆ ಅಷ್ಟು ಕೇವಲ ಮಾತಾಡಿದ್ದಾರೆ. ಬರತ್ತೀಗ ಒಬ್ರು ಬಂದ್ರು ಸರಿ, ಒಬ್ರು ತಾನೇ ಇರ್ಲಿ, ನಾವು ಸೈಲೆಂಟ್ ಆದ್ರೆ ಅಷ್ಟು 10 ಜನ ಬಂದು ಇಲ್ಲೇ ನಿಂತ್ಕೊಂಡಿದ್ರು ಸರ್. ಅಷ್ಟು ಮಾತುಗಳು ಮಾತಾಡ್ತಾ ಇದಾರೆ ಸರ್. ನಿಮ್ಗೆ ಪ್ರೂಫ್ ಏನ್ ಬೇಡ, ಕಟ್ಟಿದೀವಿ, ಬನ್ನಿ ಸಿಸಿ ಕ್ಯಾಮೆರಾ ತೋರಿಸ್ತೀನಿ, ತಗೊಂಡೋಗಿರೋದು ನೀವತ್ತೇನೆ, ಬನ್ನಿ ಸಿಸಿ ಕ್ಯಾಮೆರಾ ತೋರಿಸ್ತೀನಿ. ಸುಮ್ಮನೆ ಕಟ್ಬಿಟ್ಟು ಉಲ್ಟಾ ಸೀದಾ ಹೊಡಿತೀರಿ ಅಂತೆಲ್ಲ ಗೊತ್ತು ನಮಗೆ. ಸಿಸಿ ಕ್ಯಾಮೆರಾ ಇಟ್ಟಿರ್ತೀವಿ. ಈ ತರ ಬಂಟನಲ್ಲ, ಈ ತರ ಬಂಡ್ರಂಗ ಮಾತಾಡೋದಲ್ಲ ನಿಯತ್ತು ಮನುಷ್ಯನಿಗೆ. ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರ, ಅವತ್ತ ಮೊಬೈಲ್ ನಮ್ಮ ಮೊಬೈಲ್ ಇಲ್ವಾ ಮಾಡಿ ಅವರೇ ಅವ್ರು ನಿಲ್ಸಿ ಅವ್ರ ವಿಡಿಯೋ ಮಾಡಕ್ ಹೇಳಿ, ಅವ್ರ ವಿಡಿಯೋ ಮಾಡಕ್ ಹೇಳಿ, ಅವ್ರದ ಮಾಡಿ. ಮುಂದೆ ಬಂದು ಹೇಳಿ, ಮೆಂಬರ್ಗಳು 5,000 10,000 ಕಟ್ಟವ್ರಲ್ಲ, ಅದ್ ಯಾರು ಕೊಡ್ತೀರಿ? ಮತ್ತೆ ನೀವು ಯಾವಾಗ ಕೊಡ್ತೀರಾ? ನಾವು ಕೊಡ್ತೀವಿ ಸರ್. ಕ್ಲಾಸ್ ನನ್ನ ಮಗ ತಂದು ಲೋನ್ ಕೊಟ್ರ ಕ್ಯಾಕ್ರಸ್ ಮಕ್ಕೋಗಿರಿ ಅವನ್ಗೆ. ಇಂಥ ಬಣ್ಣ ಜನಗಳಿಗೆಲ್ಲ ತಂದು ಲೋನ್ ಕೊಟ್ಟವನೆ. ಚೆನ್ನಾಗ್ ಮಾಡ್ಕೊಳ್ಳೋ, ಗ್ರಾಫಿಕ್ ಚೆನ್ನಾಗ್ ಹಾಕು. ಆಯ್ತು ಸರ್. ಏನ್ ಬಡ್ಕತ್ತಾರ? ದುಡ್ಡು ಬೀಸಾಕಮ್ಮ, ನಿನ್ನ ಹತ್ರ ನಾನು ಯಾಕಮ್ಮ ಬಡ್ಕೊಳ್ಳೋಣ? ನಿಮ್ ದುಡ್ಡು ಕೊಡ್ತಿದ್ರಲ್ಲ, ಪುಕ್ಸಾಡ್ ದುಡ್ಡು ಕೊಡ್ತಾ ಇದೀರಾ ಇಲ್ಲ? ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದೀವ? ಅಯ್ಯ ಬ್ಯಾಂಕರ್ ನಿಂಗ್ ಬಂದ ತಕ್ಷಣ ಬ್ಯಾಂಕ್ ತಗೊಬನ್ನಿ ನೀವು.
ಲೋನ ಇಷ್ಟು ಸಾವಿರ ಮಾತಾಡ ಸುಮ್ಮನೆ ಇರ್ಬೇಕಿತ್ತು ಮನೇಲಿ ಅವತ್ತು. ಇನ್ನೇನು ಗುಡ್ಲ ತಗೊಂಡಿದ್ರಿ 2 ಲೋನ ಎಲ್ಲ ಬಡ್ಗಿಡಿ ಸಾಲ ತಗೊಂಬೇಕಿತ್ತು. ನಮ್ಮ ಹತ್ರ ಬಂದು ತಗೊಂಡ್ರಿ ಲೋನು ಕಟ್ಟಕ್ಕಾಗಲ್ಲ ಅಂದರು. ಮನೇಲಿ ಇದ್ರೆ ನಿಮ್ಗೂ ಚೆನ್ನಾಗಿರ್ತಿತ್ತು, ನಮಗೂ ಚೆನ್ನಾಗಿರ್ತಿತ್ತು. ನೀವು ಲೋನ್ ಹಣ ಕೊಡಲಿ ದುಡ್ಡು ಕಟ್ಟಿಲ್ಲ. ಈಗ ಬಂದು ನಿಂತ ಫೈನಾನ್ಸರ್ ಅಂತ ಯಾರಿಗೆ ಸರ್ 2-3 ಸಂಘದಲ್ಲಿ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ತಗೊಳ್ಳಿ ಸಾಲನ. ಸರ್ ಹಂಗ್ ಸಾಲ ತಗೋಬೇಕು ನಾವೆಲ್ಲ ಸಂಘದಲ್ಲಿ ತಗೋತೀರ ನಿಮ್ಗೆ ನಿಯತ್ತಿಲ್ಲ ಮನುಷ್ಯರಿಗೆ. ಏನ್ ಸರ್ ನಿಯತ್ತಿಲ್ಲ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟ್. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡೇನಹಳ್ಳಿ ಗ್ರಾಮದ ಶ್ರೀ ಚೌಡಮ್ಮ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಚೌಡಮ್ಮ ದೇವಿಯ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನಿಂದ ನವಚಂಡಿಕಾ ಯಾಗ ಪೂಜಾ ಕಾರ್ಯಕ್ರಮಗಳು ವಿವಿಧ ದೇವಾಲಯದ ಅರ್ಚಕರ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ನಂತರ ದೇವಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ನಂತರ ಮಹಾಮಂಗಳಾರತಿಯನ್ನು ನೆರವೇರಿಸಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ ದೇವಿಯ ದರ್ಶನವನ್ನ ಮಾಡಿ ಕಣ್ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಂದ ತೀರ್ಥ ಪ್ರಸಾದ ಅನ್ನ ಸಂತರ್ಪಣಾ ಕಾರ್ಯಕ್ರಮವೂ ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ರೈತರ ಸಮಾಲೋಚನಾ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಿನ ರಸಗೊಬ್ಬರ, ಬಿತ್ತನೆ ಬೀಜ, ಕ್ರಿಮಿನಾಶಕ ಮಾರಾಟಗಾರರು, ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳು ಹಾಗೂ ಪ್ರಗತಿಪರ ರೈತ ಬಾಂಧವರೊಂದಿಗೆ ಯಶಸ್ವಿ ಮುಂಗಾರು ಆಗಮನ ಸಿದ್ಧತೆ ಕುರಿತು ಹಮ್ಮಿಕೊಂಡಿದ್ದ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರೈತ ಬಾಂಧವರು ಯಶಸ್ವಿ ಬೇಸಾಯ ನಡೆಸಲು ಮಣ್ಣಿನ ಫಲವತ್ತತೆಯು ಬಹಳ ಮುಖ್ಯವಾಗಿದೆ. ರಸಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರದೊಂದಿಗೆ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡಿಕೊಂಡು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿ ಬೇಸಾಯ ಮಾಡಿದರೆ ಖಂಡಿತವಾಗಿಯೂ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಂಡು ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ. ಬೆಳೆಗಳಿಗೆ ಉಪಯುಕ್ತವಾದ ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡು ಜೈವಿಕ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆಯು ಹೆಚ್ಚಾಗುತ್ತದೆ. ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ. ಈ ದಿಕ್ಕಿನಲ್ಲಿ ತಾಲೂಕಿನ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳು ಮಾರಾಟಗಾರರು ರೈತ ಬಾಂಧವರಿಗೆ ಅರಿವಿನ ಜಾಗೃತಿ ಮೂಡಿಸಿ ರಸಗೊಬ್ಬರಗಳ ಜೊತೆಗೆ ಬೋರಾನ್, ಪೊಟ್ಯಾಷ್ ಜೊತೆಗೆ ಲಘು ಪೋಷಕಾಂಶಗಳನ್ನು ಒಳಗೊಂಡಿರುವ ಸಂಯುಕ್ತ ರಸಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ಬೇಸಾಯ ಮಾಡಲು ಮನವೊಲಿಸಬೇಕು. ಭೂಮಿಯ ರಂಜಕಾಂಶದ ಕೊರತೆಯಿಂದಾಗಿ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿಯೂ ಪೌಷ್ಟಿಕಾಂಶ ಮತ್ತು ಗುಣಮಟ್ಟದ ಕೊರತೆ ಉಂಟಾಗಿ ಮಧುಮೇಹದಂತಹ ಕಾಯಿಲೆಗಳಿಗೆ ಒಳಗಾಗಿ ಬಳಲುತ್ತಿದ್ದೇವೆ. ನಾವು ಸೇವಿಸುವ ಆಹಾರ ಪದಾರ್ಥಗಳು ಪೋಷಕಾಂಶಗಳನ್ನು ಹೆಚ್ಚಾಗಿ ಒಳಗೊಂಡು ಆರೋಗ್ಯ ಸಂವರ್ಧನೆ ಮಾಡಲು ಬದಲಿಗೆ ವಿಷವಾಗಿ ಮಾರ್ಪಟ್ಟು ನಮ್ಮ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ರೈತ ಬಾಂಧವರು ಹೆಚ್ಚಿನ ಇಳುವರಿಯ ಆಸೆಗಾಗಿ ಅಧಿಕವಾಗಿ ರಸಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಕೆ ಮಾಡಿ ಬೇಸಾಯ ಮಾಡದೆ ಭೂಮಿ ತಾಯಿಯನ್ನು ನಂಬಿಕೊಂಡು ಶ್ರದ್ಧಾ ಭಕ್ತಿಯಿಂದ ವೈಜ್ಞಾನಿಕ ಪದ್ಧತಿಯಲ್ಲಿ ಬೇಸಾಯ ಮಾಡಿದರೆ ಸಾಕು. ಭೂಮಿ ತಾಯಿಯು ಎಂದೆಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ ಎಂಬ ಸತ್ಯವನ್ನು ಅರಿಯಬೇಕು ಎಂದು ಕಿವಿಮಾತು ಹೇಳಿದ ಜಂಟಿ ಕೃಷಿ ನಿರ್ದೇಶಕ ಅಶೋಕ್. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇರಬೇಕು. ಆಗ ಮಾತ್ರ ನಾವು ಕೈ ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಿದೆ. ಜೈವಿಕ ಗೊಬ್ಬರಗಳು ಘನೀಕೃತಗೊಂಡಿರುವ ರಂಜಕ, ಪೊಟ್ಯಾಷ್, ಗಂಧಕ ಸೇರಿದಂತೆ ಇತರ ಯಾವುದೇ ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸಬಲ್ಲ ಉತ್ತಮವಾದ ಗೊಬ್ಬರವಾಗಿದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಗುಣಗಳನ್ನು ಉತ್ತಮಪಡಿಸುವ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ ಎಂಬ ಅಂಶವನ್ನು ರೈತ ಬಾಂಧವರು ಮನಗಣಬೇಕು ಎಂದು ಕಿವಿಮಾತು ಹೇಳಿದರು. ಪಾಂಡವಪುರ ಉಪವಿಭಾಗದ ಉಪ ಕೃಷಿ ನಿರ್ದೇಶಕಿ ಮಮತಾ ಗವಿಗೌಡ ಮಾತನಾಡಿ, ಜೈವಿಕ ಗೊಬ್ಬರ ಬಳಕೆಯಿಂದಾಗುವ ಅನುಕೂಲಗಳ ಬಗ್ಗೆ ರೈತ ಬಾಂಧವರು ಹಾಗೂ ಮಾರಾಟಗಾರರು ಅರಿವಿನ ಜಾಗೃತಿ ಮೂಡಿಸಿದರು. ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಸಂತೋಷ್ ಕುಮಾರ್, ಕೃಷಿ ಅಧಿಕಾರಿ ಶ್ರೀಧರ್,
ಪಟ್ಟಣದ ಆಗ್ರೋ ಕೇಂದ್ರ ವ್ಯವಸ್ಥಾಪಕ ಪ್ರಕಾಶ್ ಹಾಗೂ ಪ್ರಗತಿಪರ ರೈತರಾದ ಧರ್ಮೇಗೌಡ ಸಭೆಯಲ್ಲಿ ಮಾತನಾಡಿ ಜೈವಿಕ ಗೊಬ್ಬರದ ಬಳಕೆ ಹಾಗೂ ವೈಜ್ಞಾನಿಕ ಪದ್ಧತಿಯ ಬೇಸಾಯದ ಬಗ್ಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಂಟಿ ಕೃಷಿ ನಿರ್ದೇಶಕ ಅಶೋಕ್, ಉಪ ಕೃಷಿ ನಿರ್ದೇಶಕ ಮಮತಾ ಗವಿಗೌಡ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಸಂತೋಷ್ ಕುಮಾರ್ ಅವರನ್ನು ತಾಲೂಕಿನ ಬೆತ್ತನೆ ಬೀಜಗಳ ಮಾರಾಟಗಾರರು ಹಾಗೂ ರೈತರು ಬಾಂಧವರು ಸನ್ಮಾನಿಸಿ ಗೌರವಿಸಿದರು. ಇದು ಒಂದು 5 ವರ್ಷದಿಂದ ಬಂದಿರೋ ಖಾಸಗಿ ತಳಿ, ನೀವು ಕಾಪಾಡಿಕೊಳ್ಳಿಲ್ಲ ನಿಮ್ಮ ತಳಿಗಳನ್ನ ಅಂತಂದ್ರೆ ಇನ್ನು 15 ವರ್ಷ ಕೊಟ್ಟೋಗ್ತವೆ. 15 ವರ್ಷನೂ ಬೇಕಾಗಿಲ್ಲ, ಒಂದ್ ಸಣ್ಣದಾಗಿ ಶುರುವಾದ್ರೆ ಸಾಕು. ಇವ್ರಲ್ಲಿ ಏನು ಬಂಡವಾಳ ಇಲ್ವಂತ ಇವು ನಾವು ಕೊಟ್ಟಿದ್ದ ಕಾನ್ವೆಂಟ್ ಹುಡುಗರ ತರ ನಾವು ಕೊಟ್ಟಿದ್ರ ಮೇಲೆ ಅಷ್ಟೇ ಇಳುವರಿ ಕೊಡೋದು, ಭೂಮಿನೂ ಹಾಳ ಆಯ್ತದಂತೆ ಅಂತಂದ್ರೆ ವಾಪಸ್ ಅವರು 1001ಕ್ಕೆ ಅಥವಾ ಈ ಯೂನಿವರ್ಸಿಟಿಯವರು ಸ್ಟಡಿ ರಿಸರ್ಚ್ ಮಾಡಿ ಡೆವಲಪ್ ಮಾಡ್ತಾ ಇದ್ದಾರೆ. ಸಣ್ಣ ತಳಿಗಳು ದಾವಣಗೆರೆ ಆ ಕಡೆ ಎಲ್ಲ 60 ಭಾಗ 50 ಭಾಗ RNR ತಳಿನೇ ಇದೆ, RNRಗೆ ಶಿಫ್ಟ್ ಆಗ್ಬಿಡ್ತಾರೆ. ಸೊ ಯಾವಾಗ ನೀವು ಮುಖ ನೋಡ್ಕೋಬೇಕಾಗ್ತದೆ, ನೀವು ಶ್ರಮ ವಹಿಸ್ತಿಲ್ಲ ಅಂತಂದ್ರೆ. ಸೊ ನೀವು ರೈತರೇ ಅಲ್ವಾ, ಯಾಕೆ ಈ ತರ ಅಸಹಕಾರ ಗೊತ್ತಿಲ್ಲ. ಸೊ ಅದು 5 ವರ್ಷ ತಗೋಬಹುದು, ಬಟ್ ನನಗೆ 1 ವರ್ಷ ಸಾಕು. ನಿಮ್ಮಿಂದ ಈ ತಳಿಗಳನ್ನ ವಿಡ್ರಾ ಮಾಡಿ ಸೊಸೈಟಿ ಮೂಲಕ ಅಥವಾ ರೈತ ಉತ್ಪಾದಕಗಳ ಕಂಪನಿಗಳ ಮೂಲಕ ವಿತರಣೆ ಮಾಡಿಸಲಿಕ್ಕೆ 1 ವರ್ಷ ಸಾಕು. ಇವತ್ತು ಈ ಪ್ರೊಸೀಡಿಂಗ್ಸ್ ಬರೀರಿ. ನಾವು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೀವಿ, ಬಿತ್ತನೆ ಬೀಜದ ಜೊತೆಗೆ ಜೀವಾಣು ಗೊಬ್ಬರನ್ನು ಕಡ್ಡಾಯವಾಗಿ ಕೊಡಿ. ನಾಟಿ ಮಾಡುವಾಗ ರಸಗೊಬ್ಬರ ವಿತರಣೆ ಮಾಡುವಾಗ ಕಡ್ಡಾಯವಾಗಿ ಪೊಟ್ಯಾಷ್ ಇರುವಂತ ಸಂಯುಕ್ತ ರಸಗೊಬ್ಬರ ಕೊಡಿ. ಇಲ್ಲ ಅವರು 20-20ಕ್ಕೆ ರೂಢಿಯಾಗಿದ್ದಾರೆ, DAPಗೆ ರೂಢಿಯಾಗಿದ್ದಾರೆ ಅಂತ ಅಂದ್ರೆ 1 ಚೀಲಕ್ಕೆ 15-20 kg ಇರುತ್ತೆ. ಪೊಟ್ಯಾಶ್ನ ಕೊಟ್ಟು ಅದನ್ನ ಮಿಶ್ರಣ ಮಾಡಿ ಕಡ್ಡಾಯವಾಗಿ ಪೊಟ್ಯಾಶ್ನ ಹಾಕೊಳ್ಳೋದಿರಿ. ಜೊತೆಗೆ 70% ಗಿಂತ ಜಾಸ್ತಿ ಬೋರಾನ್ ಕೊರತೆ ಇದೆ, 35% ಅಷ್ಟು ಜಿಂಕ್ ಕೊರತೆ ಇದೆ. ಅದನ್ನು ಸಹ ಮೈಕ್ರೋನ್ಯೂಟ್ರಿಯನ್ ಮಿಕ್ಸ್ಚರ್ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣನ ನಾಟಿ ಮಾಡಿಕೊಳ್ಳುವಾಗ 1 ಎಕರೆಗೆ 5 kg ಇಂದ 8 kg ವರೆಗೂ ಹಾಕೊಳ್ಳಕ್ಕೆ ಅವ್ರಿಗೆ ತಿಳಿಸಿ, ನೀವು ತಿಳ್ಕೊಂಡು ಅವ್ರಿಗೂ ತಿಳಿಸಿ ಹೇಳಿ. ಈಗ ಜಿಂಕ್ ಕೊರತೆಯಿಂದ ಇಳುವರಿ ಕಡಿಮೆ ಆಗೋದು ಒಂದೇ ಅಲ್ಲ, ಜಿಂಕ್ ಕೊರತೆಗೂ ನಮಗೆ ಡಯಾಬಿಟಿಸ್ ಬರೋಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಮನುಷ್ಯರಿಗೆ ಮಧುಮೇಹಗಳ ಸ್ವರ್ಗ ಯಾವುದು ಇಡೀ ಪ್ರಪಂಚದಲ್ಲಿ? ಏನಂದ್ರೆ ರೈತರುಗಳು ಹೆಚ್ಚು ಅಗ್ರಿ ಭತ್ತಕ್ಕೆ ಅವಲಂಬನೆ ಆದ್ರೆ ಮುಂದೊಂದಿನ ಕಾರ್ಪೊರೇಟ್ ಕಂಪನಿಯ ಕೈಸಿಗೆ ಹಾಕೊಂಡಿರ್ತಾರೆ ರೈತರುಗಳು. ಅದೊಂದು ದೊಡ್ಡ ಭಯ. ಈ ಬಿತ್ತನೆಗಳನ್ನ ತೊಳ್ಕೊಂಡ್ಬಿಡ್ತೀವಿ ನಾವು, ಮತ್ತೆ ಅವ್ರೇ ಹಿಡ್ಕೋಬೇಕಾಗುತ್ತೆ. ನಾನು ಉಳಿಸ್ಕೊಳ್ಳಿಲ್ಲ ಈ ಬಿತ್ತನೆಗಳನ್ನ ರೈತರುಗಳು ಆಲ್ಮೋಸ್ಟ್ ಇಲ್ಲೂ ರೈತರಿರ್ಬೋದು. ಮುಂದೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ರೈತರುಗಳು ಬೀಜಕ್ಕೆ ಪರದಾಗಬೇಕಾಗುತ್ತೆ, ಅವ್ರ ಸ್ಟೇಟ್ ಕೂಡ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ಹೈಬ್ರಿಡ್ ತಳಿಗಳು ಹೆಚ್ಚು ಪೋಷಕಾಂಶ ಹಿಡ್ಕೋತಾರೆ, ಹೆಚ್ಚಾಗಿ ಹಿಡ್ಕೋತಾರೆ ಭೂಮಿಗಳಲ್ಲಿ. ಅಂದ್ರೆ ನಾವು ಹೆಚ್ಚು ಜೈವಿಕ ಗೊಬ್ಬರಗಳು ಬಳಸ್ತಾ ಇದ್ದೀವಿ. ಮನೆಯಲ್ಲಿ 15 kg ಪೌಡರು ಮತ್ತು 5 kg ಡ್ರಿಪ್ ತಂದು ಅಡಿಕೆ ಡ್ರಿಪ್ ಮುಖಾಂತರ ತುಂಬಾ ಚೆನ್ನಾಗಿದೆ, ರಿಸಲ್ಟ್ ತುಂಬಾ ಚೆನ್ನಾಗಿದೆ ತಂದು ಹಾಕಿದ್ದೀನಿ. ನಾನು ಜೈವಿಕಗಳನ್ನು ಹೆಚ್ಚು ಪ್ರಮಾಣ ನಾನು ಬಳಸ್ತಾ ಇದ್ದೀನಿ. ಏನಾದ್ರು ತೊಗೊಂಡ್ಬರ್ತಾರೆ ಇದನ್ನು ತೊಗೊಳ್ತಾ ಇದ್ದೀನಿ, ಮತ್ತೆ ಡ್ರಿಪ್ ತೊಗೊಂಡ್ಬರ್ತಾರೆ 2 ವರ್ಷ ಹಾಕ್ತಾ ಇದ್ದೀನಿ. ರೈತ ಹೆಚ್ಚು ಬಳಸೋದೇ ಆಗಿಲ್ಲ. ಅಡಿಕೆಗೆ ನಾವು ಇದು ಜೈವಿಕ ಗೊಬ್ಬರ ಮತ್ತೆ ರಸಗೊಬ್ಬರ ಹಾಕಿರೋದು, ಯಾವುದೇ ಕಾರಣಕ್ಕೆ ರಾಸಾಯನಿಕ ಬಳಸಿಲ್ಲ. ತುಂಬಾ ಚೆನ್ನಾಗಿದೆ ಇಳುವರಿ. ರಾಸಾಯನಿಕ ಬಳಸಿಲ್ಲ, 3 ವರ್ಷದ ಕಂಟಿನ್ಯೂ ಬಳಸಿಲ್ಲ. ಒಂದು 5-6 ಮನೆ 3-4 ಮೇಲೆ ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಬಿಲ್ವ ಸಮಾಜದ ವತಿಯಿಂದ ಆಗಸ್ಟ್ 4ರಂದು ಅಟೆಂಡೋಂಜಿ ದಿನವನ್ನು ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 4ರಂದು ಅಟೆಡೊಂಜಿ ದಿನ 2024 ಕಾರ್ಯಕ್ರಮವನ್ನು ಕೊಡವ ಸಮಾಜದಲ್ಲಿ ಆಗಸ್ಟ್ 4ರ ಭಾನುವಾರ ಆಯೋಜಿಸಲಾಗಿದೆ ಎಂದು ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಪ್ರದೀಪ್ ತಿಳಿಸಿದರು. ನಾಪೋಕ್ಲುವಿನಲ್ಲಿ ಆಯೋಜಿಸಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬಿಲ್ಲವ ಸಮಾಜದ ಸಂಘದ ಉದ್ಘಾಟನೆ ನಡೆಯಲಿದೆ. ಆ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ಬಳಿಕ ಬಿಲ್ಲವ ಸಮಾಜದ ಮಹಾಸಭೆ ನಡೆಯಲಿದೆ. ನಾಪೋಕ್ಲು ಹೋಬಳಿ ಮಟ್ಟದಲ್ಲಿ ಸಮಾಜ ಬಾಂಧವರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಆಟೆಡೊಂಜಿ ದಿನ 2024 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಆಟಿ ಮಾಸದಲ್ಲಿ ತಯಾರಿಸುವ ವಿಶೇಷ ಖಾದ್ಯಗಳ ತಿನಿಸುಗಳ ಪ್ರದರ್ಶನ ಹಾಗೂ ಊಟೋಪಚಾರ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು, ನಿರಂತರವಾಗಿ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಸಂಘವನ್ನು ಸ್ಥಾಪಿಸಲಾಗಿದ್ದು ಕನಿಷ್ಠ 50 ಯೂನಿಟ್ ರಕ್ತ ಸಂಗ್ರಹಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಮಧ್ಯಾಹ್ನ ಬಿಲ್ಲವ ಸಮಾಜದ ವಾರ್ಷಿಕ ಮಹಾಸಭೆ ನಡೆಯಲಿದ್ದು ಸಮಾಜ ಬಾಂಧವರಿಗಾಗಿ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು.
ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಬಿಎಂ ಪ್ರದೀಪ್ ಅಧ್ಯಕ್ಷತೆಯಲ್ಲಿ ಜರುಗಲಿದ್ದು, ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದ ಶಾಸಕರಾದ ಎಎಸ್ ಪೊನ್ನಣ್ಣ, ರಕ್ತನಿಧಿ ಅಧಿಕಾರಿ ಡಾ ಕರುಂಬಯ್ಯ, ಮಡಿಕೇರಿ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಲೀಲಾವತಿ, ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಅವರು, ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಅಪ್ಪು ರವೀಂದ್ರ, ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಅಪ್ಪು ರವೀಂದ್ರ, ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ, ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್, ನೋಟರಿ ವಕೀಲರಾದ ದಯಾ ಹೊನ್ನಪ್ಪ, ಮೂರ್ನಾಡು ಭಗವಾನ್ ಬಿಲ್ಡರ್ಸ್ನ ಮಾಲೀಕರಾದ ಸುರೇಶ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಬಿಲ್ಲವ ಸಮಾಜದ ಕಾರ್ಯದರ್ಶಿ ರೋಹಿತ್, ಸಂಘಟನಾ ಕಾರ್ಯದರ್ಶಿ ಬಿಎಸ್ ನಾಗರಾಜ್, ಖಜಾಂಚಿ ಬಿಡಿ ದೀಪಕ್, ಸದಸ್ಯರಾದ ಪುನೀತ್, ಸದಸ್ಯರಾದ ಬಿಎಸ್ ದಿಲೀಪ್ ಉಪಸ್ಥಿತರಿದ್ದರು. ನಮ್ಮ ಸಮಾಜ ಬಾಂಧವರನ್ನು ಒಗ್ಗೂಡಿಸಬೇಕು ಅಂತ ಒಂದು ಹಿತದೃಷ್ಟಿಯಿಂದ ಆಟಿಟೊಂಜಿ ದಿನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ಜಿಲ್ಲಾಸ್ಪತ್ರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಅವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ 11 ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಮಯಕ್ಕೆ ನಮ್ಮ ಆಟಿ ಮಾಸದಲ್ಲಿ ಏನು ವಿವಿಧ ಬಗೆಯ ತಿನಿಸುಗಳು ತಯಾರು ಮಾಡ್ತಾರೆ, ಅದನ್ನೊಂದು ಡಿಸ್ಪ್ಲೇ ಕಾರ್ಯಕ್ರಮವಿದೆ. ಮಧ್ಯಾಹ್ನ 1 ಗಂಟೆಗೆ ಭೋಜನವಿದೆ. ಭೋಜನದ ನಂತರದಲ್ಲಿ ನಮ್ಮ ಬಿಲ್ಲವ ಸಮಾಜದ ವಾರ್ಷಿಕ ಮಹಾಸಭೆ ಇದೆ. ಮಹಾಸಭೆಯಾದ ತದನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಗೆ ಮನೋರಂಜನಾ ಕ್ರೀಡಾಕೂಟವನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದಂಥ ಶ್ರೀ ಎಎಸ್ ಪೊನ್ನಣ್ಣವರನ್ನು ಆಮಂತ್ರಿಸಿದ್ದೇವೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗೆಯೇ ರಕ್ತನಿಧಿ ಅಧಿಕಾರಿಗಳು, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿ ಇವರ ವತಿಯಿಂದ ಡಾಕ್ಟರ್ ಕರುಂಬಯ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಹಾಗೆಯೇ ಶ್ರೀಮತಿ ಲೀಲಾವತಿ, ಅಧ್ಯಕ್ಷರು ಬಿಲ್ಲವ ಸಮಾಜ ಮಡಿಕೇರಿ, ಇವರು ಕೂಡ ಆಗಮಿಸುತ್ತಾರೆ. ಹಾಗೆಯೇ ಅಪ್ರೂ ರವೀಂದ್ರ, ಭಾಜಪ ಹಿಂದುಳಿದ ವರ್ಗದ ಅಧ್ಯಕ್ಷರು ಕೊಡಗು ಜಿಲ್ಲೆ, ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೆಯೇ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾಕ್ಷಿ ಅವರು ಕೂಡ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ಹಾಗೆಯೇ ನಮ್ಮ ನಾಪೋಕ್ಲು ಭಾಗದ ಠಾಣಾಧಿಕಾರಿ ಆದಂತ ಶ್ರೀ ಮಂಜುನಾಥ್ ಅವರು ಕೂಡ ನಮ್ಮ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆಯೇ ಶ್ರೀಮತಿ ದಯಾ ಹೊನ್ನಪ್ಪ ಅಂತ ನಮ್ಮ ಸಮಾಜ ಬಾಂಧವರು ಹಾಗೂ ನೋಟರಿ ವಕೀಲರು ಮಡಿಕೇರಿ, ಇವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ಹಾಗೆಯೇ ದಾನಿಗಳು ಆದಂತ ಸುರೇಶ್ ಮುತ್ತಪ್ಪ, ಭಗವಾನ್ ಬಿಲ್ಡರ್ಸ್ ಮೂರ್ನಾಡು, ಇವರು ಕೂಡ ನಮ್ಮ ಒಂದು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ಹಾಗೆಯೇ ಈ ಭಾಗದ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಅನಿಲ್ ರವರು ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ. ಹಾಗೆಯೇ ನಮ್ಮ ಸಮಾಜ ಬಾಂಧವರಾದಂತಹ ಕಕ್ಕಬೆ ಅವರು, ನಿವೃತ್ತ ಕ್ಯಾಪ್ಟನ್ ಹೂವಪ್ಪ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಹಾಗೆಯೇ ನಮ್ಮ ಸಮಾಜ ಬಾಂಧವರಾದಂಥ ಈಗ ಸೇವೆಯಲ್ಲಿ ಇರತಕ್ಕಂಥ ಪೊಲೀಸ್ ಸೇವೆಯಲ್ಲಿ ಇರತಕ್ಕಂಥ 50ಕ್ಕೂ ಹೆಚ್ಚು ಬಾರಿ ರಕ್ತವನ್ನು ಕೊಟ್ಟು ಒಂದು ಸೇವೆ ಸಲ್ಲಿಸಿದಂಥ ರಾಮಪ್ಪ ಪೊಲೀಸ್ ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುತ್ತಾರೆ. ಹಾಗೆ ಶ್ರೀ ಗೋಪಾಲ್ ಅಂತೇಳಿ ಕಾಂಟ್ರಾಕ್ಟರ್ ಇವರು, ಅವರು ಒಂದು ನಮ್ಮ ದಾನಿಗಳು, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಶ್ರೀ ಲಿಂಗಪ್ಪನವರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಣ್ಯರಾಗಿ ಪಾಲ್ಗೊಳ್ಳಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಎಲ್ಲ ಸಮಾಜ ಬಾಂಧವರಲ್ಲಿ ಕಳಕಳಿಯ ಮನವಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ. ಕೆಆರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರೇ ಶಕ್ತಿಯಾಗಿದ್ದಾರೆ. ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿ ಭ್ರಷ್ಟಾಚಾರ ಮಾಡುತ್ತಾ ಸರ್ಕಾರದ ಕೋಟ್ಯಾಂತರ ಹಣವನ್ನು ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹಾಕುವ ದಿಕ್ಕಿನಲ್ಲಿ ಪಕ್ಷವು ನೀಡುವ ಆದೇಶಕ್ಕೆ ಕಾರ್ಯಕರ್ತರು ಸದಾ ಸಿದ್ಧರಾಗಬೇಕು ಎಂದು ಮಂಡ್ಯ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಗಳು ಹಾಗೂ ಕೆಆರ್ಪೇಟೆ ತಾಲೂಕು ಉಸ್ತುವಾರಿಗಳಾದ ರಾಶಿ ಸಿದ್ದೇಗೌಡ ಕರೆ ನೀಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಮಂಡಳ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯದ ಜನತೆಗೆ ಮಂಕು
ಬೂದಿ ಎರಚಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಮೈಸೂರು ಮೂಡದಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ನಡೆಸಿ ಸಿಕ್ಕಿಬಿದ್ದರೂ ಸಮಾಜವಾದ ನಾಯಕರಾದ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಿಷ್ಕಲ್ಮಶವಾಗಿ ತನಿಖೆ ನಡೆಯಲು ಅವಕಾಶ ಮಾಡಿಕೊಡದೆ ಅಧಿಕಾರಕ್ಕೆ ಅಂಟಿಕೊಂಡು ತಾವೇನು ತಪ್ಪೆ ಮಾಡಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಆದ್ದರಿಂದ ಭ್ರಷ್ಟಾಚಾರ ನಡೆಸಿ ಸರ್ಕಾರದ ಕೋಟ್ಯಾಂತರ ಹಣವು ದುರುಪಯೋಗ ಆಗಲು ಕಾರಣರಾಗಿರುವ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರಿನಿಂದ ಮೈಸೂರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಆಗಸ್ಟ್ 3ರಿಂದ ಹಮ್ಮಿಕೊಂಡಿದ್ದು, ತಾಲೂಕಿನ ನೂರಾರು ಕಾರ್ಯಕರ್ತರು ಕಾಲ್ನಡಿಗೆ ಪ್ರತಿಭಟನೆಯನ್ನು ಭಾಗವಹಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಒಂದಾಗಿ ಹೋರಾಟಕ್ಕೆ ಧುಮುಕಬೇಕು ಎಂದು ಸಿದ್ದರಾಜುಗೌಡ ಮನವಿ ಮಾಡಿದರು. ಆಗಸ್ಟ್ 15ರಂದು ನಡೆಯುತ್ತಿರುವ ಸುವರ್ಣ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಂದು ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಆರ್ಗರ್ ತಿರಂಗ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ಬಿಜೆಪಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟಿಸಲಾಗುತ್ತಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿಯೂ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯಲಿದ್ದು, ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ದುಡಿಯಬೇಕು ಎಂದು ಸಿದ್ದರಾಜುಗೌಡ ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ ಮಂಡಳ ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಮಾತನಾಡಿ, ಬಿಜೆಪಿ ಕಾರ್ಯಕರ್ತರು ತಮ್ಮಲ್ಲಿನ ಭಿನ್ನಮತವನ್ನು ಮರೆತು ಒಂದಾಗಿ ಕೆಲಸ ಮಾಡುವ ಮೂಲಕ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಿಜೆಪಿ ಪಕ್ಷವನ್ನು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರಲು ದುಡಿಯಬೇಕು. ತಾಲೂಕಿನ ಅಭಿವೃದ್ಧಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಕೆಲಸ ಮಾಡಿದ ಮಾಜಿ ಸಚಿವರಾದ ನಾರಾಯಣಗೌಡ ಅವರು ಕುತಂತ್ರದಿಂದ ಸೋಲಬೇಕಾಯಿತು. ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣಗೌಡರ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಾರಾಯಣಗೌಡರ ಗೆಲುವು ನಿಶ್ಚಿತವಾಗಿದೆ. ಆದ್ದರಿಂದ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಕೆಲಸ ಮಾಡಬೇಕೆಂದು ನಾಗಣ್ಣ ಕರೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಆನಂದ್, ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಪರಮೇಶ್ ಅರವಿಂದ್, ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಶಿಲ್ಪಾ, ಪ್ರಧಾನ ಕಾರ್ಯದರ್ಶಿ ಜೋಕನಹಳ್ಳಿ ಪ್ರಕಾಶ್, ರವಿಕುಮಾರ್, ಬೋಕನಗೆರೆ ಮಧುಸೂದನ್, ಅಕ್ಕಿ ಹೆಬ್ಬಾಳ್ ಮಹೇಶ್, ವಾಸು ರಾಜೇಗೌಡ, ಹರಿಹರ್ಪುರ ನವೀನ್, ಬಲರಾಮೇಗೌಡ, ಬಿಗ್ ಬಾಸ್ ಮೋಹನ್, ಚಂದ್ರಕಲಾ ರಮೇಶ್, ಗಂಜಿಗೆರೆ ವಿಜಯಕುಮಾರ್, ಮಡವಿನಕೋಡೆ ಗಂಗಾಧರ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಮುಖ್ಯಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಕಾಂಗ್ರೆಸ್ನವರು ಹೇಳೋದೇನೆಂದರೆ, ನಮ್ಮ ಕರ್ನಾಟಕಕ್ಕೆ ಇಲ್ಲಿವರೆಗೂ ಏನು ಕೊಡುಗೆಯನ್ನು ಕೊಟ್ಟಿಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 84 ಲಕ್ಷ ಕೋಟಿ ಮಾತ್ರ ಕೊಟ್ಟಿರುವುದು. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಬಂದ ನಂತರ 9 ವರ್ಷಗಳಲ್ಲಿ 7,32,00,000 ಕೋಟಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಯಾರಿಗೆ ತಿಳಿಯಬೇಕು? ನಮ್ಮ ಎಲ್ಲ ಗ್ರಾಮಕ್ಕೆ ಹೋಗಿ ಈ ನಮ್ಮ ಟೀಕೆ ಮಾಡುವಂಥವ್ರಿಗೆ ಅದರ ಎದುರುತ್ತರವಾಗಿ ನಾವೆಲ್ಲ ಕಾರ್ಯಕರ್ತರುಗಳು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಇವರು ಕಾಂಗ್ರೆಸ್ ಪಕ್ಷದವರು ಬರೀ ಸುಳ್ಳಿನ ಅಪಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಇದೆಲ್ಲದ ಜನಗಳ ಮನಸ್ಸಿಗೆ ಮುಟ್ಟಿಸಬೇಕನ್ನೋ ತಮ್ಮಗಳಲ್ಲಿ ಎಲ್ಲ ಕೋರುತ್ತಾ ನನ್ನ ಈ 2 ಬೂತ್ ಅಭಿಯಾನ ಅಂತ ಒಂದು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ರು. 15 ದಿನಗಳ ಕಾಲ ಎಲ್ಲ ಬೂತ್ಗೆ ಹೋಗ್ಬೇಕು. ಆ ಬೂತ್ಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಕೋಬೇಕು? ಆ ಬೂತಲ್ಲಿ ಸದಸ್ಯ ಇದನ್ನ ಇಲ್ವಾ, ಹೊಸ ನೇಮಕ ಮಾಡ್ಕೋಬೇಕಾ, ಇವೆಲ್ಲವೂ ಸಹ ನಾವು ಪಟ್ಟಿ ಮಾಡ್ಕೋಬೇಕಂದ್ರೆ ಸಿದ್ಧತೆ ಮಾಡ್ಕೋಬೇಕು. ಆಗಸ್ಟ್ 15ರಿಂದ 30ನೇ ತಾರೀಕು ತನಕ ನಾವೆಷ್ಟು ಮನೆಗಳಿಗೆ ಭೇಟಿ ಕೊಡ್ತೀವಿ, ಆಮೇಲೆ ಬೂತ್ ಸಿದ್ಧತೆ ಗೊತ್ತಿದೆಯಲ್ಲ, ಮತದಾರ ಪಟ್ಟಿ ತಗೊಳ್ಳೋದು, ನಮ್ಮ ಕಾರ್ಯಕರ್ತರ ಹತ್ರ ತೋರಿಸುವಂಥದ್ದು, ಹಿಂದೆ ನಮ್ಮ ಕಾರ್ಯಕರ್ತರು ಕೈ ಬಿಟ್ಟಿರ್ತೀವಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ದೂರ ಆಗಿರ್ತಾನೆ, ಇವನ್ನೆಲ್ಲನೂ ಮನದಟ್ಟು ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಭೆಗೆ ಇಂತಿಷ್ಟೇ ಜನ ಅಪೇಕ್ಷಿತ ಅಂತ ಇತ್ತು. ಇಲ್ಲಿ ಇಂತಿಷ್ಟೇ ಜನ ಅಂತ ಯಾಕೆ ಪಟ್ಟಿಗೆ ಹೆಸರುಗಳು ಇಲ್ಲ ಅಂತ ಹೇಳೋದಕ್ಕೆ ಇಂಥವ್ರು ಮಾತ್ರ ಇತ್ತು ಕಾರ್ಯಕಾರಿಣಿ ಅಂದರೆ. ಕಾರ್ಯಕರ್ತರ ಸಭೆ ಅಂದಾಗ ಎಲ್ಲರೂ ಇರ್ತಾರೆ. ಆದರೆ ಆದಷ್ಟು ಎಲ್ಲರೂ ಕರೆದುಬಿಡಿ. ಸಮಸ್ಯೆಗಳಿದ್ರೆ ನಾನು ಅಲ್ಲಿ ಮೇಲ್ಗಡೆ ಹೇಳ್ಬೇಕಾಗುತ್ತೆ. ಸುಮ್ಮನೆ ಬಂದು ಹೋಗೋದು ನಂಗೆ ಆಗೋದಿಲ್ಲ ಅಂತ ಹೇಳಿ ಇದಕ್ಕೋಸ್ಕರ ಎಲ್ಲ ಕರೆದಿರ್ತಕ್ಕಂಥದ್ದು. ಈಗಾಗಲೇ ನಾವು ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ ತಾಯಿ ಹೆಸರಿನಲ್ಲಿ ಗಿಡ ನೆಡಬೇಕು ಅಂತ ನಾವೆಲ್ಲ ರಾಜ್ಯದಾದ್ಯಂತ ಮಾಡಿರೋದ್ರಿಂದ ನಾನು ಸಹ ಇಲ್ಲಿ ಬಂದಿದ್ದೆ. ಇದರಲ್ಲಿ ಹಲವಾರು ಜನ ಭಾಗವಹಿಸಿದ್ರಿ, ಗಿಡ ನೆಟ್ಟಿರೋರು ಇದ್ದೀರಿ. ನಮ್ಮ ಪುಟ್ಟಣ್ಣವರು ಯಾವುದೋ ಭಾರತೀಪುರದಿಂದ ಹಿಡಿದು ದೇವಸ್ಥಾನದಿಂದ ಹಿಡಿದು ನಮ್ಮ ಮಾಧವಣ್ಣವರ ಭುವನಾಥ ಸ್ವಾಮಿ ದೇವಸ್ಥಾನ ತನಕ ಆದಷ್ಟು ಎಕ್ಕಿ ಹೆಬ್ಬಾಳಿನ ದೇವಸ್ಥಾನಗಳಿದ್ರು ಆದಷ್ಟು ಒಂದು ಹಂತಕ್ಕೆ ಹುಟ್ಟಿದ್ದೀವಿ. ಇನ್ನು ಮುಂದೆ ಆಗಬೇಕಾಗಿತ್ತು. ಇದ್ರ ಜೊತೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಮುಂದೋಗಿದೆ.
ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಮಗೆಲ್ಲ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳು ಮಾಡಬೇಕಾದ ಆಗಸ್ಟ್ 15ನೇ ತಾರೀಕು, ದಯಮಾಡಿ ಕೇಳಿಸ್ಕೊಳ್ಳಿ, ಆಗಸ್ಟ್ 15ನೇ ತಾರೀಕು ಹರ್ ಘರ್ ತಿರಂಗ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೇನು, ಆಗಸ್ಟ್ ದಿನ ವಿಧಾನಸಭಾ ಕ್ಷೇತ್ರದ್ದು ಸಹ ನಮ್ಮ ಮೈಸೂರಿನ ಇಡೀ ಕರ್ನಾಟಕದ ಕಾರ್ಯಕರ್ತರು ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಬರ್ತಾರೆ. ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದಾರೆ. ಆದ ಒಂದು ದೃಷ್ಟಿಯಿಂದ ನಮ್ಮೆಲ್ಲರ ಒಂದು ಹೋರಾಟ, ಪಾರ್ಟಿ ಕಟ್ಟುವಂಥ ವ್ಯವಸ್ಥೆ ಒಳಗೆ ನಾವೆಲ್ಲ ಇದ್ದೀವಿ. ಆ ಒಂದು ವ್ಯವಸ್ಥೆಯನ್ನು ನಾವು ಸಹ ರಾಜ್ಯಾಧ್ಯಕ್ಷರಿಗೆ ಕೈ ಬಲಪಡಿಸೋಣ, ಪಾರ್ಟಿಯನ್ನು ಕಟ್ಟೋಣ ಅನ್ನೋದನ್ನ ನಾವು ಒಂದು ಮಾತು ಹೇಳ್ತಾ, ಜೊತೆಗೆ ಈ ಒಂದು ಪಾರ್ಟಿ ವ್ಯವಸ್ಥೆ ಒಳಗೆ ನಾವೆಲ್ಲ ಕೆಲಸ ಮಾಡಬೇಕು. ಯಾರ್ಯಾರು ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ. ಜೊತೆಗೆ ಇವತ್ತು ಮೊನ್ನೆ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ವಿಜಯ್ ಶಂಕರ್ ಅವರು ಇವತ್ತು ಮೇಘಾಲಯದ ರಾಜ್ಯಪಾಲರಾಗಿದ್ದರು. ಅವರು ಪಾರ್ಟಿ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ನಾವು ಇಲ್ಲಕ್ಕೆ ಇಲ್ಲ, ಮುಂದೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ನಾವು ಭಾವಿಸ್ತಿದ್ದಾವೆ. ಇವತ್ತು ಪಾರ್ಟಿ ತೀರ್ಮಾನದಂತೆ ರಾಜ್ಯಪಾಲರಾಗಿದ್ದಾರೆ. ಅದು ಒಂದು ಪಾರ್ಟಿ. ನಮ್ಮದು ಕಾರ್ಯಕರ್ತರುಗಳಿಗೆ ಸಿಗುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಕಾರ್ಯಕರ್ತರುಗಳನ್ನ ಗುರುತಿಸುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋದು ತಪ್ಪಾಗಲಾರ್ದು. ಯಾಕಂದ್ರೆ ನಿಮ್ಮಲ್ಲಿ ಕೇಳಿದಂಥ ಪ್ರಶ್ನೆಗೆ ನನಗೆ ತಿಳಿದ ಮಟ್ಟಿಗೆ ಒಂದೆರಡು ಉತ್ತರ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ವಾರ ಇದ್ರು ಜಿಲ್ಲಾ ಕಾರ್ಯಕಾರಿಣಿಯಾಗಿ ಅಲ್ಲಿಂದ ಬಂದು ದಿವಸದಿಂದವರೆಗೂ ಇದುವರೆಗೂ ಇವತ್ತಿನವರೆಗೂ ಕೇಳಬೇಕು. ಯಾರಾದರೂ ನೋಡಿರೋರು ಇರ್ಬೋದು. ನಾನು ಬೆಳಿಗ್ಗೆ 8:30ಗೆ ಬಂದಿದ್ದೀನಿ. ಮತ್ತು 3 ದಿವಸದಿಂದ 122 ಜನಕ್ಕೆ ರೆಡಿ ಮಾಡಿ 122 ಜನಕ್ಕೆ ಒಂದು 22 ಜಾಸ್ತಿ ಸೇರಿಸ್ಕೊಂಡು 150 ಜನ ಫೋನ್ ಮಾಡಿದ್ವಿ. 150 ಜನಕ್ಕೆ ಕಾರ್ಯಕಾರಿಣಿ ಜನ ಸೇರಿಸ್ಬೇಕು. ಸಿದ್ದರಾಜ್ ಸರ್ ಅವರು ಹೇಳಿದರು 150 ಜನ, 150 ಕರೀರಿ 160 ಆಗುತ್ತೆ ಅನ್ಕೊಂಡ್ರೆ ಆ ಲೆಕ್ಕಾಚಾರದಲ್ಲಿ 150 ಜನಕ್ಕೆ ಕರೆದಿದ್ವಿ. 3 ದಿವಸದಿಂದ ಸತತ ಫೋನ್ ಮಾಡಿರೋದು. ಆದರೆ ಇಲ್ಲಿ ಇಷ್ಟು ಜನ ಬಂದಿರೋದಲ್ಲೇ ಏನೋ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಮೊದಲವರೆಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರ ಆತ್ಮದಲ್ಲೇ ಹುಟ್ಟು ಬರಬೇಕು. ನಿಜವಾಗ್ಲೂ ನಮ್ಮ ಪ್ರಯತ್ನ, ನಮ್ಮ ಜವಾಬ್ದಾರಿ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು, ಪ್ರಧಾನಗಳು ನಾವು ಏನು ಮಾಡಬೇಕು, ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ಅಟ್ಲೀಸ್ಟ್ ಸಭೆಗೆ ಕರೆದಾಗ ಬರೋಂಥದ್ದು ಅವ್ರ ಆತ್ಮದಲ್ಲೇ ತಿಳ್ಕೊಂಡು ಅವ್ರು ಬರೋಂಥದ್ದು ಸ್ವಲ್ಪ ಅವರು ಮನಸ್ಸು ಮಾಡಬೇಕು. ಇವಾಗ ಕಾರ್ಯಕಾರಿಣಿ ಸಭೆ ಇದೆ, ನಾವು ಖಂಡಿತ ಹೋಗ್ಲೇಬೇಕು ಅಂತ. ಇದು ಯಾವ ತರ ಅಂತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ನಾಪಕ್ಲು ಸಮೀಪದ ಚೆರೆಂಕುರುಂಬಿನಲ್ಲಿ ಪ್ರವಾಹ ವ್ಯಾಪ್ತಿಯಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಅಲ್ಲದೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ನಾಪಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಬುಧವಾರ ಮಳೆ ಬಿಡುವು ಕೊಟ್ಟಿದ್ದರೂ ಜಲಾವೃತಗೊಂಡ ಹಲವು ಸಂಪರ್ಕ ರಸ್ತೆಗಳಲ್ಲಿ ಪ್ರವಾಹ ತಗ್ಗಿದ ಸಮೀಪದ ಕೊಟ್ಟಮಡಿಯ ಜಂಕ್ಷನ್ನಲ್ಲಿ ಕಾವೇರಿ ನದಿ ಪ್ರವಾಹ ರಸ್ತೆ ಮೇಲೆ ಅಪಾಯ ಮಟ್ಟದಲ್ಲಿ ತುಂಬು ಹರಿಯುತ್ತಿದ್ದು ನಾಪಕ್ಲು ಬೆಟಗೆರೆ ಮಾರ್ಗದಲ್ಲಿ ಮಡಿಕೇರಿ ನಾಪಕ್ಲು ಮೂರ್ನಾಡು ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ನಾಪಕ್ಲು ಪಟ್ಟಣದಿಂದ ಕಕ್ಕಾಂಬೆ ರಸ್ತೆಯಲ್ಲಿ ಬಿಟ್ಟು ಯಾವುದೇ ಭಾಗಕ್ಕೆ ವಾಹನ ಸಂಚರಿಸುವಂತಿಲ್ಲ. ಖಾಸಗಿ ಬಸ್ಸುಗಳು ಸಂಚಾರ ಸ್ಥಗಿತಗೊಳಿಸಿದೆ. ಪಟ್ಟಣಕ್ಕೆ ದಿನನಿತ್ಯದ ಅವಶ್ಯಕತೆ ವಸ್ತುಗಳು ಪೂರೈಕೆ ಆಗದೆ ಜನಸಮರ ಸಮಸ್ಯೆ ಅನುಭವಿಸಬೇಕಾಗಿದೆ. ನಾಪಕ್ಲು ಬಹುತೇಕ ದ್ವೀಪದಂತಾಗಿದೆ. ಹೋಬಳಿ ವ್ಯಾಪ್ತಿಯ ಹೆಚ್ಚಿನ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಪರದಾಡುವಂತಾಗಿದೆ. ಗ್ರಾಮೀಣ ಭಾಗದಲ್ಲಿ ಕಳೆದ 10 ದಿನಗಳಿಂದ ವಿದ್ಯುತ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸಮೀಪದ ಬಲಮಾಪೇಟೆ, ಪೋಲಿಕೂಟ್, ಪೇರೂರು ಗ್ರಾಮಗಳಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಪೂರೈಕೆ ಇಲ್ಲದೆ ಜನರು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಮಾರಂದೋಡ ಗ್ರಾಮದ ಕೆರೆತೊಟ್ಟು ಭಾಗದಲ್ಲಿ 2 ವಿದ್ಯುತ್ ಕಂಬಗಳು ರಸ್ತೆ ಮೇಲೆ ಬಿದ್ದಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರು, ಚೆಸ್ಕಾಂ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ನೆರವಿನಿಂದ ತೆರವುಗೊಳಿಸಲಾಯಿತು. ಬಳಿಕ ತೆರೆತಟ್ಟು ವ್ಯಾಪ್ತಿಯಲ್ಲಿ ಹಲವು ಮನೆಗಳಿಂದ ವಿದ್ಯುತ್ ಸಂಪರ್ಕ ಒದಗಿಸಲಾಯಿತು. ಇನ್ನು ಕೆಲವೆಡೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದುದರಿಂದ ವಿದ್ಯುತ್ ಸಂಪರ್ಕ ಪೂರೈಕೆ ಮಾಡಲಾಗಿಲ್ಲ. ಧಾರಾಕಾರ ಮಳೆಯಿಂದಾಗಿ ವಿವಿಧೆಡೆ ಅನಾಹುತ ಸಂಭವಿಸಿದೆ. ಕುಂಜೇಲ ಗ್ರಾಮದ ಇಸ್ಲಾಯಿಂ ಎಂಬುವರ ವಾಸದ ಮನೆಯ ಬರೆ ಕುಸಿದು ನಷ್ಟ ಸಂಭವಿಸಿದೆ. ಸಮೀಪದ ಚೆರೆಯ ಪರಂಬಿನಲ್ಲಿ ಪ್ರವಾಹ ವ್ಯವಸಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹಲವು ಮನೆಗಳಲ್ಲಿ ನೀರು ನುಗ್ಗಿದೆ. ಕಂದಾಯ ಇಲಾಖೆ ಸೂಚನೆಯಂತೆ ಇಲ್ಲಿನ ನಿವಾಸಿಗಳು ಹಲವಾರು ಸ್ಥಳಾಂತರಗೊಂಡಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿಲ್ಲ. 2 ದಿವಸದಿಂದ ಫುಲ್ಲು ಮಳೆಯಿಂದಾಗಿ ಪ್ರವಾಹ ಬಂದು ನೀರು ಎಲ್ಲ ಸೇರಿ ಹೋಗಿತ್ತು. ಇವತ್ತಿಗೆ ನೀರು ಕಡಿಮೆ ಆಗಿದೆ. ಅಂದರೆ ರೋಡು ಸ್ವಲ್ಪ ಡ್ಯಾಮೇಜ್ ಆಗಿ ಸ್ವಲ್ಪ ತುಂಬ ಡ್ಯಾಮೇಜ್ ಆಗಿದೆ. ಈ ಕಡೆ ಎಲ್ಲ ರಾತ್ರಿ ಮಳೆಗೆ ನೀರಿಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಬೆಳಿಗ್ಗೆ ಬಂದು ನೋಡೋತ್ತಿಗೆ ಫುಲ್ಲು ಅರ್ಧ ಹೋಗಿದೆ ರೋಡು. ದೊಡ್ಡ ಗಾಡಿಗಳು ಹೋಗೋದು ಕಷ್ಟ ಆಗಿದೆ. ಅದರಿಂದ ಮುಂದೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಸರಿಪಡಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಮಳೆಯ ನಡುವೆ ಖಾಸಗಿ ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಕಿರುಕುಳ.
ತಾಳಿ ಮಾರಾಟ ಮಾಡಿ ಕಂತಿನ ಹಣ ಪಾವತಿಸಿದ ಕಣ್ಣೀರಿನ ಕತೆ ಕುಶಾಲನಗರ ತಾಲೂಕಿನ ಹಾರಂಗಿ ಗ್ರಾಮದಲ್ಲಿ ನಡೆದಿದೆ. ಕ್ಯಾರ್ಪೇಟೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ರೈತರ ಸಮಾವೇಶ ಸಭೆ ನಡೆಯಿತು. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 4ರಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಪೈಕುಪ್ಪ.